ಗೊತ್ತಾಗಲ್ಲ ಮತ್ತೆ ಅದು ಗುಮ್ಮ ಅನ್ಕೊಂಡ್ಬಿಡ್ತೀರಾ. ಈಗ ಸುಮ್ಮನೆ ಆಡ್ತಾಳೆ ಕೇಳಿ ಅಂತ ಸಾಂಗ್ ಹಾಕ್ಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ನೋಡಿ, ನಾನು ಎಷ್ಟು ಟ್ಯಾನ್ ಆಗಿದ್ದೀನಲ್ವ, ನಿಮಗೆ ಟ್ಯಾನ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಮತ್ತು ಬೇರೆ ಈ ಥರ ಒಂದು ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀನಿ ಅಂತ ಹೆದರ್ಕೊಂಡ್ಬಿಟ್ಟಿರಾ? ಏನೂ ಇಲ್ಲ, ಯಾಕೋತಾ ಬಿಸಿಲು ಸಖತ್ತಾಗಿದೆ. ಬಸ್ಸಲ್ಲಿ ಬರುವಾಗ ಬಿಸಿಲೇ ಕಾಣಲ್ಲ. ಇವಾಗ ನೋಡಿ ಎಂಥ ಬಿಸಿಲಿದೆ ಅಂದರೆ ಅಯ್ಯಪ್ಪ, ಮುಖ ಎಲ್ಲ ಕರ್ಗ್ ಸೀದಾಗ್ಬಿಡುತ್ತೆ ಅಂತೇಳಿ, ಮಗ ಕಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಗೊತ್ಕೊಂಡು ಹಾಗೆ ವೆಲ್ಕಮ್ ಮಾಡಿರಲ್ಲ, ಅದಕ್ಕೆ ವೆಲ್ಕಮ್ ಮಾಡಿದೆ. ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಫ್ರೆಂಡ್ಸ್. ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ? ಮೈಸೂರಿಗೆ ಬಂದಿದ್ದೀನಿ, ಅಂತ ಅವ್ರ ಮನೆಗೆ ಬಂದಿದ್ದೀನಿ. ಇಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಏನೇ ನೋಡಿ, ನಮ್ಮ ಕೂಗು ಎಷ್ಟು ಲಗೇಜ್ ಇಟ್ಕೊಂಡಿದೆ. ನನ್ನಿಂದ ಒಂದು ದೊಡ್ಡ ಲಗೇಜ್ ಇದೆ. ಇವತ್ತು ತುಂಬ ಸ್ವಲ್ಪ ಕೆಲಸ ಇದೆ, ಜಾಸ್ತಿ ಗೊತ್ತಿಲ್ಲ, ಸುಮಾರು ಕೆಲಸ, ಒಂದು ವಾರ ಇರೋಷ್ಟು ಕೆಲಸ ಇಟ್ಕೊಂಡ್ಬಂದಿದ್ದೀನಿ. ಗೊತ್ತಿಲ್ಲ, 3-4 ದಿನ ಅಂತೂ ಖಂಡಿತ ಇದೆ. ನಾನು ಫುಲ್ ಹಿಂಗೆ ಮುಚ್ಕೊಂಡ್ಬರ್ತಾ ಇದ್ದೆ, ಹಿಂಗೆ ಫುಲ್ ಬಿಸಿಲಿಗೆ. ನೋಡಿ ಹೆಂಗೆ, ನೋಡಿ ಈ ಥರ ಬರ್ತಾ ಇದ್ದೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ತಕ್ಕೊಂಡೆ. ಈಗ ಅಷ್ಟೊಂದು ಬಿಸಿಲು ನಮಗೆ ಆಡಾಗುತ್ತೆ. ಹಾಂ, ಹಂಗೆ ಮಾತಾಡ್ಬೋದಿತ್ತು. ಹಾಗೆ ಮಾತಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಮತ್ತೆ ಅದು ಗುಮ್ಮ ಅನ್ಕೊಂಡ್ಬಿಡ್ತೀರಾ. ಈಗ ಸುಮ್ಮನೆ ಆಡ್ತಾಳೆ ಕೇಳಿ ಅಂತ ಸಾಂಗ್ ಹಾಕ್ಲೋ ಅವ್ರೆ. ಹಾಂ, ನಾವೇನು ಆಡಾಕದ್ ಬೇಡ, ಅವರೇ ಹಾಕ್ಬಿಡ್ತಾರೆ. ಇನ್ಸ್ಟಾಗ್ರಾಮ್ಗೆ ಏನು ಹಾಕ್ಬಿಟ್ರೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಡ್ತಾರೆ ಹಾಡು, ಅವರೇ ಬರೆದ್ಬಿಡ್ತಾರೆ ಗುಮ್ಮ ಅಂತ. ಫ್ರೆಂಡ್ಸ್, ಹೋಗಿ ನೋಡ್ಕೊಂಡು ಬನ್ನಿ, ನೆಕ್ಸ್ಟ್ ಸಿಗ್ತೀನಿ. ಕೊಟ್ಬಿಟ್ಟಿದ್ದೀವ ಈ ಬ್ಯಾಗು ಇಟ್ಕೊಂಡು ಆಗಲ್ಲ ಅಂತ ಅಂದರೂ ಇಲ್ಲಿ ದೊಡ್ಡ ಮೇಲೆ ಇಕ್ಕಂಥ ಸಂದರ್ಭದಲ್ಲಿ ಬಂದ್ಬಿಡ್ತು. ಖಾಲಿ ಇತ್ತು ಬಸ್ಸು, ಸಮಯ ಸಂದರ್ಭ. ಕಮೆಂಟ್ ನೋಡಿ ಲಘು ಬರುತ್ತೆ, ಅದು ಲಘು ಬರುತ್ತೆ. ರಿಂಗ್ ನೋಡಿ, ನನಗೆ ಗೊತ್ತಿಲ್ಲ. ಅದು ಓಟ್ ನೋಡಿ, ಸ್ಪೆಷಲ್ ಆಗಿ ಎಲ್ಲರೂ ಇಲ್ಲಿ ನೋಡಿ. ಬಾಯ್, ನೆಕ್ಸ್ಟ್ ಸಿಗ್ತೀನಿ. ಬ್ಯಾಗ್ ಕೊಡೋದ್ರೆ ಕೊಡ್ತಾರ ನೋಡಿ. ಟ್ವಿನ್ಸ್ ಆಗ್ತೀವಿ ನಾವು, ಟ್ವಿನ್ಸ್. ಏನು ಗೊತ್ತಲ್ಲ, ಇವ್ರ ಜೊತೆಲೇ ಹುಟ್ಟಿರೋದು. ಹಂಗೆ ಹೇಳ್ಬಾರ್ದು ಫ್ರೆಂಡ್ಸ್. ಜೊತೆ ಹುಟ್ಟಿಲ್ಲ, ನಾನು ಬೇರೆ ರೊಟ್ಟೆ ಬಿಟ್ಟಿರೋದು, ಇವರು ನನ್ನ ರೊಟ್ಟೆ ಬಿಟ್ಟಿರೋದು. ಬೇರೆ ರೊಟ್ಟೆಗಂದ್ರೆ ನಮ್ಮ ಅಮ್ಮನ ರೊಟ್ಟೆಗೆ ಆಗೋದು, ಬೇರೆ ರೊಟ್ಟೆಗಂತ ನಾನು ಕೇಳಿದಾಗ ಹೇಳಿಲ್ಲ. ಊಟ ತಿಂಡಿದ್ದೀನಿ ನಾನು. ಮೈಸೂರು ಗೋಡಿ ಏನು ಇಷ್ಟೊಂದು ರಶ್ ಐತೆ. ಅಯ್ಯಪ್ಪ, ಮೈಸೂರು ಗೋಡಿ ತುಂಬ ರಶ್. ಕೇಳಿಸ್ತೈತಾ ನಾ ಮಾತಾಡೋದು? ಅಲ್ಲೂ ಕಾಲಿದೆ, ಅಲ್ಲೂ ನಾನು ಬೈನೇ
ಎಷ್ಟು ಬ್ರೈಟ್ ಕಾಣುತ್ತೆ ಗೊತ್ತಾ, ಇಲ್ಲಿ ಸಖತ್ತ ಕಾಣುತ್ತೆ. ಎಷ್ಟು ಬ್ರೈಟ್ ಕಾಣುತ್ತೆ. ಕಣ್ಕಪ್ಪಲ ಸ್ಪ್ರೆಡ್ ಆಗಿದೆ. ಕಾಫಿ ಮಾತ್ರ ಈ ಹೋಟೆಲ್ ಸಾಕಿದೆ ಅಲ್ವಾ? ಫಸ್ಟ್ ತಿಂತಾರದು ನೋಡಿ ಹೆಂಗೆ ತಿಂತಾ ಇದ್ದಾಳೆ. ತಿನ್ನಬೇಡ ಮಕ್ಕಳು ಹೊಟ್ಟೆ ತುಂಬಿದಾಗ ಹೆಂಗೆ ಅಂತವಲ್ಲ ತಿಂತ ಅಂತ ಹಂಗೆ ತಿಂತಾ ಇದ್ದಾಳೆ. ಇಷ್ಟ ಆಗಲ್ಲ ಅವಳಿಗೆ ಜಾಸ್ತಿ. ಯಾಕೆ ಹೊಟ್ಟೆ ಹಸಿವಿಲ್ಲ. ಬೆಳಿಗ್ಗೆ 8 ಊಟ ಸೇರ್ತಾ ಇಲ್ಲ. ನಾವು ಊರಿಂದ ಬರೋ ಅಷ್ಟೊತ್ತಿಗೆ ಫುಲ್ಲು ಚೇಂಜ್ ಇರುತ್ತೆ ನನ್ನ ಬಾಡಿ ಮೇಲೆ. ಎಷ್ಟು ಥರ ಚೇಂಜ್ ಇರುತ್ತೆ ಅಂದರೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಐ ಥಿಂಕ್ ನೋಡುವ ಆದಾಗಲೇ ನಾನು ನಿಮಗೆ ಅದನ್ನು ರೀಲ್ಸಲ್ಲಿ ಗೊತ್ತಾಗುತ್ತೆ. ಹಾಂ, ರೀಲ್ಸಲ್ಲಿ ಗೊತ್ತಾಗುತ್ತೆ. 5 ರೀಲ್ಸಲ್ಲಿ ಗೊತ್ತಾಗುತ್ತೆ. ರೀಲ್ಸಲ್ಲಿ ಗೊತ್ತಾಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಅಂದ್ಕೊಂಡಿದ್ವಿ ಏನಾಗುತ್ತೆ ಗೊತ್ತಿಲ್ಲ. ಊಟ ಮಾಡೋದಿಲ್ಲ ಊಟ ಮಾಡಿಲ್ಲ ಉಳ್ಳೋದು ಟೈಮಿಲ್ಲ ಅಂದರೆ ಒಯ್ತಾರ ಸರ್ ಇವಳಿಗೆ ಹೇಳ್ರಿ ಇಲ್ಲಿ ಬ್ಯಾಗ್ ಇಟ್ಕೊಳ್ಳೋಕ್ಕೆ ಜನ ಬಂದರೆ ತೆಗಿ ಅಂತ ಎಲ್ಲರೂ ಇಟ್ಕೊಳ್ತಾಳೆ. ನೀವೇನಾದ್ರು ಅಂತೀರಾ ಅಂತ. ಅದಕ್ಕೆ ಚಾರ್ಜ್ ಕೊಡ್ಬೇಕಾಗ್ತದೆ. ಏನಿಲ್ಲ, ನಿಮಗೆ ಎದ್ಕೊಂಡು ಹಿಂಗೆ ಇಟ್ಕೊಂಡ್ರೆ ಹೇಳಿ ನೀವೊಂದು ಮಾತು. ಚಾರ್ಜ್ ಕೊಡ್ಬೇಕಾಗ್ತದೆ. ಅದು ಜಾಸ್ತಿ ದಪ್ಪ ಐತೆ ಹೇಳ್ತಾರಲ್ಲ ಇಡು ಸುಮ್ಮನೆ ಒಳ್ಳೆ ಹೇಳ್ತಲ್ವಾ ಅವರು ಬೈಯಲ್ಲ. ನೀವು ಬೈತೀರ ಅಂತ ಅವರು ಜನ ಬರೋ ಗಂಟ ಮನೆಗೋರ ಡ್ರೈವರ್ ಸೀಟ್ 70 ಸೀಟರ್ ಬಿಟ್ಟು ಜನ ಹಂಗವ್ರೆ. ಹಂಗದ್ರಲ್ಲಿ ನಾವು ಈ ಕಡೆಗೆ ಇಳಿಸೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ನಾನು ಕಂಡಕ್ಟರ್ ಹತ್ರ ಹೇಳಿದ್ದು ಹೇಳಿ ಅವಳಲ್ಲಿ ಬ್ಯಾಗ್ ಇಡೋದಕ್ಕೆ ಹೇಳ್ರಿ ಅಂತ ಹೇಳಿದ್ದಕ್ಕೆ ಅವರು ಇಡಮ್ಮ ಏನಾಗಲ್ಲ ಬಂದಾಗ ಬಿಡುವಂತೆ ಅವನು ನೋಡಿಲ್ಲ ಬಿಡೋಣ.
ನಾವು ನಾಗಮಂಗಲ ರೂಟಲ್ಲಿ ಬರೋದ್ರಿಂದ ತುಂಬಾ ಜರ್ನಿ ಮಾಡ್ದಂಗೆ ಫೀಲ್ ಆಯ್ತು. ಅಂದರೆ ಅದು ಹಳ್ಳಿ ಮೇಲೆ ಸುತ್ಕೊಂಬರುತ್ತೆ, ಹಂಗಾಗ್ಬಿಟ್ಟು ತುಂಬ ಲೇಟಾಗಿ ಬಂದ್ವಿ. ನಾವು ಮಂಡ್ಯ ಮೇಲೆ ಏನಾದರೂ ಬಂದಿತ್ತು ಅಂತಂದರೆ ಬೇಗ ಬರ್ತಾಯಿದ್ವಿ, ಒಂದು ಹಾಫ್ ಆನ್ ಅವರು ಅಂದರೆ 3/4 ಗಂಟೆ ಬೇಗ ಬರ್ತಾಯಿದ್ವಿ. ಇಲ್ಲಂತೂ ಟ್ರಾಫಿಕ್ ಜಾಮ್ ಬೇರೆ ಆಗಿಬಿಟ್ಟಿತ್ತು. ನನಗಂತೂ ಯಾವ ಜಾಗ ಚೇಂಜ್ ಮಾಡಿದ್ದೀನಿ ಅಂದರೆ ಅಲ್ಲಿ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ. ನಮ್ಮ ಕೂಕು ಮುಂಚ್ಕೊಂಡ್ಬಿಟ್ಟಿದ್ಲು. ಒಂದಲ್ಲ 2 ವರ್ಷ ಅದೇ ಸ್ವೀಟಾ? ಅದೇ ಸ್ವೀಟಾ? ಚೆನ್ನಾಗಿತ್ತು. ತಿಳ್ಕೊಡಿ ಒಂದು ಪೀಸ್ ಇಲ್ಲೇ ಪಾರ್ಸಲ್ ಕೊಡಿ. ಮತ್ತೆ ಇದೆ ವಾಟರ್ ಕ್ಯಾನ್ ಮೂತಿ ನೋಡಿ ಹೆಂಗಿದೆ. ಬಂದ್ರೆ ಅಂತ ಕೇಳಿದೆ ಅಷ್ಟೇ. ಹೌದೇ ಮನೆ ಅಂತ ಅಮ್ಮನ ಕಾಯ್ತಿದ್ದೆ. ಅಮ್ಮ ಮೈಸೂರಲ್ಲಿ ನಾವು ಸಿಟಿ ಬಸ್ಸಿಗೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ಹೊತ್ತಾಗೋಗಿತ್ತು. ಅಂದರೆ ಸ್ವಲ್ಪ ಹೊಟ್ಟೆ ಹಶು ಕೂಡ ಜಾಸ್ತಿ ಕಾಡ್ತಾಯಿತ್ತು. ಹಂಗಾಗ್ಬಿಟ್ಟು ಸ್ವಲ್ಪ ಬೇಕ್ರಿಲಿ ಅದು ಇದೇನೋ ತೊಗೊಂಬಂದ್ವಿ. ಈ ಡೋನಟ್ ಅನ್ನೋದನ್ನು ಎಂದು ಟ್ರೈ ಮಾಡಿರಲಿಲ್ಲ. ಹಂಗಾಗ್ಬಿಟ್ಟು ನಾನು ಟ್ರೈ ಮಾಡಿದೆ, ಹೇಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರಲ್ವ, ನೋಡೋಣ ಟ್ರೈ ಮಾಡೋಣ ಅಂತೇಳಿ. ಹೊಟ್ಟೆ ಹಶ್ವಾಗಿತ್ತು ಅಂತೇಳಿ ಅದನ್ನ ಓಪನ್ ಮಾಡಿ ಸ್ಪೂನ್ ಇಸ್ಕೊಂಡಿದ್ದೆ. ಕೈ ಹ್ಯಾಂಡ್ ವಾಶ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸ್ಲಿಪ್ಪರೆಲ್ಲ ಮುಟ್ಟಿದ್ವಿ, ಹಾಕ್ಕೊಂಡಿದ್ವಿ. ಮತ್ತು ಬಸ್ಸಲ್ಲಿ ತೆಗ್ದಿದ್ದು ಹಾಕಿದ್ದೆಲ್ಲ ಇತ್ತಲ್ವ, ಹಂಗಾಗ್ಬಿಟ್ಟು ಸ್ಲಿಪ್ಪರ್ ಮುಟ್ಟಿದ್ದೆ ಅನ್ನೋ ಒಂದು ಕಾರಣದಿಂದ ಸ್ಪೂನ್ ಇಸ್ಕೊಂಡು ಅದನ್ನ ಕಟ್ ಮಾಡೋಕ್ಕೆ ಬರ್ತಾಯಿರಲ್ಲ, ಅದು ತಿನ್ನೋದಕ್ಕೂ ಬರ್ತಾಯಿಲ್ಲ. ಹೊಟ್ಟೆ ಬೇರೆ ಚೆನ್ನಾಗಿ ಹಶ್ವಾಯಿತು. ಹೋಟ್ಲಿಗೆ ಹೋಗ್ಬಿಟ್ರೆ ಏನಾದ್ರು ತಿನ್ನೋದಕ್ಕೆ ಹೋದರೆ ಇಲ್ಲಿ ಬಸ್ ಬಂದುಬಿಟ್ರೆ ಕಷ್ಟ. ಮತ್ತು ಸಿಟಿ ಬಸ್ಗಳು ಒಂದೊಂದು ಕಡೆಗೆ ಅದು ಟೈಮಿಂಗ್ಸ್ ಇರುತ್ತಲ್ಲ, ಹಂಗಾಗಿ ಭಯ ಆಗ್ಬಿಟ್ಟು ನಾನು ಅಲ್ಲೇ ಕೂತ್ಕೊಂಡು ಈ ಡೋನಟನ್ನು ಟೇಸ್ಟ್ ಮಾಡ್ದಂಗೂ ಆಗುತ್ತೆ, ತಿನ್ನಂಗೂ ಆಗುತ್ತೆ, ಮತ್ತು ಹೊಟ್ಟೆನೂ ಹಶುನೂ ಕೂಡ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತೇಳಿ ಇದನ್ನು ಈ ಸರ್ಕಸ್ ಮಾಡ್ತಾಯಿದ್ದೆ ನಾನು ಅಲ್ಲಿ ಕೂತ್ಕೊಂಡು. ಇಲ್ಲಿ ಒಂದು ಅಜ್ಜಿ ಮಾತಾಡ್ಸ್ಕೊಂಬಂದಲ್ಲ ನಮ್ಮ ಆಶಾ, ಆ ಅಜ್ಜಿ ಬಂದು ನಮ್ಮ ಆಶಾ ಪಕ್ಕನೇ ಕೂತ್ಕೊಂಡಿದ್ದು ಬಸ್ಸಲ್ಲಿ, ಅಲ್ಲಿ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಬರೋವರೆಗೂ. ಬಟ್ ಆದರೆ ಆ ಅಜ್ಜಿ ಮಿಸ್ಸಾಗಿ ಯಾವುದೋ ಬೇರೆ ಸ್ಟಾಪಲ್ಲಿ ಇಳಿದ್ಬಿಟ್ಟಿದೆ. ಆಮೇಲೆ ಇಳ್ದಾದ್ಮೇಲೆ ಹೇಳ್ತಾಯಿತ್ತು, ಅದಕ್ಕೆ ಆಶಾ ಹೋಗಿ ನಿಮ್ಮ ಕಡೆ ಯಾರಾದರೂ ಬಂದ್ರೆ ಹೆಂಗೆ ಹೇಳಜ್ಜಿ ಅಂತೇಳಿ ಕೇಳ್ಕೊಂಬಂದು ಮುದ್ದುಗುಮ್ಮ ಆಡ್ತಾಳೆ ಕೇಳಿ, ನನಗೆ ನನ್ನ ಆಡ್ಕೊಳ್ಳಲ್ಲ. ನೋಡಿ ಎಷ್ಟು ಫೋಕಸ್ ಇದೆ ಅಂದರೆ ಅಷ್ಟು ಬಿಸಿಲಿದೆ ಫ್ರೆಂಡ್ಸ್. ಈ ಬಿಸಿಲಿಗೆ ಮನುಷ್ಯರು ಯಪ್ಪ, ಮೊದಲೇ ನನಗೆ ಕರಿ ಸಿಬ್ಬಿದೆ, ಅದು ಹೆಂಗೆ ಹೋಗೋದು ಫ್ರೆಂಡ್ಸ್? ಅದು ಆಮೇಲೆ ಕ್ಲಿಕ್ ಮಾಡಮ್ಮ. ಇದೇ ಫೋಕಸ್ ಜಾಸ್ತಿ ಐತೆ, ಏನಾಗಲ್ಲ ಬಿಡಮ್ಮ. ಇದೇ ಫೋಕಸ್ ಜಾಸ್ತಿ, ತಿನ್ನೋ ಫೋಕಸ್ ಇಲ್ಲ. ಹೆಣ್ಮಗು ಚೆನ್ನಾಗಿತ್ತು ಫೋಕಸ್. ಅಲ್ಲೇ ಮಾತ್ರ ನೋಡಿ. ನಮ್ಮ ಕೂಕನು ಕೂಡ ಲಗೇಜ್ ಏನಿಲ್ಲ ಪಾಪ, ನಾನೇ ಓದ್ಕೊಂಬಿಟ್ಟಿನಿ ಈ ಸಲ. ಸರಿಯಾಗಿ ಬೈಯಕ್ಕೆ ಮಾತ್ರ ನಾನು ಪಾಪ ಲಗೇಜ್ ಎಲ್ಲ ಓದ್ಕೊಂಬತ್ತಿದ್ದೆ ನಮ್ಮ ಕೈಲಾಗಲ್ಲ ಅಂತ. ಹಂಗೂ ಈ ಒಂದು ತಿಂಗಳಿಂದ ನಂಗೆ ಅಂಥ ಸುಸ್ತು ಸಂಕಟ ಏನಿಲ್ಲ. ಅದು ಹೆಂಗೆ ಸರಿಯಾಗ್ಬಿಡ್ತು, ಯಾಕೋ ಸರಿ ಆಯಿತು ಅಂತೇಳ್ಬಿಟ್ಟು ಆರಾಮಾಗಿದ್ನ. ಯಾಕೋ ಮುಂಗಿದ್ಲು ನಾನೇ ಓದ್ಕೊಂಡು ಬ್ಯಾಗೆಲ್ಲ ನೋಡಿ ತೋರಿಸಿ ನೋಡಿ ನಾನೇ ಈ ಬ್ಯಾಗ್ ಹಾಕ್ಕೊಂಡು ಪುಟ ಅಂತ ಬರ್ತಾಯಿದ್ದೀನಿ. ಅಂದಿದ್ದ ಮನೆ ಸಿಕ್ತು, ಹೋಗ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದು ನಮ್ಮ ಹತ್ರ ಮರಿಬೇಡಿ ಅಂತ ಹೇಳ್ತಾ, ಪ್ಲೀಸ್ ಫ್ರೆಂಡ್ಸ್ ಮಿಲಿಯನ್ ವ್ಯೂಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ, ಚೆನ್ನಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಹಾಗೆ ಈ ಒಂದು ಯೂಟ್ಯೂಬಲ್ಲೂ ಕೂಡ
ನನಗೆ ಒಳ್ಳೆ ರೆಸ್ಪಾನ್ಸ್ ಕೊಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮಿಲಿಯನ್ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್. ಲವ್ ಯು ಆಲ್.